ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಡೇ ವಿಡಿಯೋ. ಸಂಡೇ ಬೆಳಿಗ್ಗೆನೇ ಏನು ಮಾಡ್ತಾ ಇದ್ದೀನಿ ನೋಡಿ. ಏನಾದರೂ ಒಂದು ವಸ್ತು ತಂದರೆ ಅದನ್ನು ಟೆಸ್ಟ್ ಮಾಡೋ ತನಕ ಬಿಡೋದಿಲ್ಲ ನಾವು. ಪತಂಜಲಿಯಿಂದ ನಾನು ನೆಲ್ಲಿಕಾಯಿ ಜ್ಯೂಸ್ ತೊಗೊಬಂದಿದ್ನಲ್ಲ, ಅದನ್ನು ಕುಡಿಯೋಣ ಅಂತೇಳಿ ಇಲ್ಲಿ ಫಸ್ಟು ಸ್ವಲ್ಪ ಹಾಗೆ ಕುಡಿದೆ, ಆದರೆ ಕುಡಿಯೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ಸ್ವಲ್ಪ ಅಂದರೆ ಸದ್ಯಕ್ಕೆ ಒಂದು ಏನಂತ ಹೇಳ್ತೀವಿ, ಒಂದು ಕ್ಯಾಪು ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಅವ್ರು ಹೇಳಿದ್ರು ಡೈರೆಕ್ಟಾಗೂ ಕುಡಿಬೋದು ಅಂತ ಹೇಳಿದ್ರು, ಆದರೆ ನನಗೆ ಡೈರೆಕ್ಟಾಗಿ ಕುಡಿಯೋಕ್ಕಾಗಲಿಲ್ಲ, ಒಂಥರ ಆಗಿಬಿಡ್ತು. ಅದಕ್ಕೆ ಡೈರೆಕ್ಟಾಗಿ ಬೇಡ ಅಂದ್ಬಿಟ್ಟು ಆಮೇಲೆ ಅವರು ಈ ಥರನೂ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ಒಂದು ಕ್ಯಾಪ್ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ. ಸ್ವಲ್ಪ ದಿನ ಯಾವ ಥರ ಏನು ಅನಿಸುತ್ತೆ ಗೊತ್ತಾಗುತ್ತಲ್ಲ, ಆಮೇಲೆ ಬೇಕಾದರೆ 2 ಕ್ಯಾಪ್ ಹಾಕ್ಕೊಂಡು ಕುಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕಚ್ಕೊಂಡೆಲ್ಲ ಕುಡಿತೀನಿ ಅಂದರೆ ಆಗೋದಿಲ್ಲ, ಒಂಥರ ಆಗಿಬಿಡುತ್ತೆ. ಕಣ್ಣು ಮುಚ್ಕೊಂಡು ಎತ್ತಿ ಗಟ ಅಂತ ಕುಡಿದ್ರೆ ಅಷ್ಟೇ ಕುಡಿಯೋಕ್ಕಾಗೋದು. ಇಲ್ಲಾಂದರೆ ನಾವು ನಿಧಾನಕ್ಕೆ ಈ ಕಾಫಿ ಎಲ್ಲ ಕುಡಿತೀವಿ ನೋಡಿ, ಆ ಥರ ಎಲ್ಲ ಕುಡಿಯೋಕ್ಕೇನಾದರೂ ಹೋದ್ರಂತೂ ನಿಜವಾಗ್ಲೂ ಕುಡಿಯೋಕ್ಕಾಗಲ್ಲ. ಓಕೆ, ನೀರು ಹಾಕ್ಕೊಂಡು ಕುಡಿತೀನಿ ಅಂದರೆ ಈ ರೀತಿ ಕುಡಿಬೋದು. ನೋಡೋಣ, ಸ್ವಲ್ಪ ದಿನ ಒಂದು ಕ್ಯಾಪಲ್ಲಿ ಒಂದು ಕ್ಯಾಪ್ ಹಾಕ್ಕೊಂಡು ಕುಡಿತಾ ಹೋಗೋಣ. ಆಮೇಲೆ ಹೇಗಾಗುತ್ತೆ, ರಿಸಲ್ಟ್ ಯಾವ ಥರ ಇರುತ್ತೆ, ಏನು ಅದರಿಂದ ಏನು ಎಫೆಕ್ಟ್ ಇಲ್ವಾ ಏನು ಅಂತೇಳಿ ಗೊತ್ತಾಗುತ್ತೆ. ಅದು ಬಂದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಅಂದರೆ ಸುಮಾರು ವೀಡಿಯೋದಲ್ಲಿ ನೋಡಿದ್ದೀನಿ, ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ದೀನಿ. ಹಾಗೆ ಅದನ್ನು ಡೈರೆಕ್ಟಾಗಿ ಕುಡಿದ್ರೆ ಅದು ಗ್ಯಾಸ್ಟ್ರಿಕ್ ಆಗ್ಬೋದು, ಆದ್ದರಿಂದ ನಾನು ನೀರನ್ನು ಹಾಕ್ಕೊಂಡು ಕುಡಿದಿರೋದು. ಎರಡು ಒಳ್ಳೆಯದಾಗುತ್ತೆ. ಒಂದು ಡೈರೆಕ್ಟಾಗಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತು ನೀರಲ್ಲಿ ಹಾಕಿ ಕುಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, 2 ಥರನೂ ಇರುತ್ತೆ. ಆದರೆ ಬೆಳಗ್ಗೆ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗ್ಬೋದು ಅಂತೇಳಿ ನಾನು ಈ ರೀತಿ ಮಾಡಿರೋದು. ಆಮೇಲೆ ಅದು ಕುಡಿದಾದ್ಮೇಲೆ ಬಿಸಿನೀರು ಕಾಯಿಸೋಣ, ಅದನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬಿಸಿನೀರು ಇಟ್ಟಿದ್ದೀನಿ ಒಲೆ ಮೇಲೆ. ನನಗೆ ತಣ್ಣೀರು ಅಭ್ಯಾಸನೇ ಇಲ್ಲ, ಕುಡಿಯೋದು ಬಿಸಿನೇ ಕುಡಿದು ಅಭ್ಯಾಸ. ಆದ್ದರಿಂದ ಅದು ಕುಡಿದ್ನಲ್ಲ, ಇವಾಗ ಬಿಸಿ ನೀರು ಕುಡಿಯೋಣ ಅಂತೇಳಿ ಇಲ್ಲಿ ಕುಡಿಯೋದಕ್ಕೆ ನೀರನ್ನ ಬಿಸಿ ಮಾಡಿದ್ದೀನಿ. ನಿಮಗೆ ಗ್ಯಾಸ್ಟ್ರಿಕ್ ಎಲ್ಲ ಏನಾಗಲ್ಲ ಅಂದರೆ ಡೈರೆಕ್ಟಾಗಿ ನೆಲ್ಲಿಕಾಯಿ ಜ್ಯೂಸನ್ನ ಕುಡೀರಿ. ಇಲ್ಲ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡೀರಿ. ಓಕೆ, ಅದೆಲ್ಲ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಗೀಝರ್ದು ನೀರು ಈ ಥರ ಬರುತ್ತೆ, ಅಂದರೆ ತುಂಬ ಸಣ್ಣ ಬರ್ತಾಯಿದೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಅದಕ್ಕೆ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಸಣ್ಣ ಬರುತ್ತೆ. ಅದು ಕ್ಲೀನ್ ಮಾಡಿದ್ರೆ ಸ್ವಲ್ಪ ದಪ್ಪ ಬರುತ್ತೆ, ಆದರೆ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ. ಸಂಡೇ ಅಲ್ವಾ, ಅದಕ್ಕೆ ಮನೇಲಿ ಮಾಮ ಎಲ್ಲ ಇರ್ತಾರಲ್ಲ, ಕ್ಲೀನ್ ಮಾಡಿಸ್ಬಿಡೋಣ ಅಂತೇಳಿ ಇವಾಗ ನಿಮಗೆ ತೋರಿಸ್ತಾ ಇರೋದು. ಇದೆರಡು ಪೈಪ್ ಇದೆಯಲ್ಲ, ಇದೆರಡನ್ನು ಬಿಚ್ಚಿಬಿಟ್ಟು ಒಳಗಡೆ ಉಪ್ಪಿನ ನೀರಲ್ವ, ಅದು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಅಂದರೆ ಕಟ್ಕೊಬಿಟ್ಟಿರುತ್ತೆ, ಉಪ್ಪೆಲ್ಲ ಹೋಗ್ಬಿಟ್ಟು ಅದನ್ನು ಕ್ಲೀನ್ ಮಾಡಬೇಕು. ಹಾಗೆ ಗೀಝರ್ ಹತ್ರನೂ ಸ್ವಲ್ಪ ಒಂದು ಕಡ್ಡಿನ ಹಾಕಿ ಕ್ಲೀನ್ ಮಾಡಬೇಕು. ಅದಕ್ಕೆ ಮನೆಗೆ ಹೇಳಿದ್ದೀನಿ ಕ್ಲೀನ್ ಮಾಡೋಣ ಅಂತೇಳಿ. ತಿಂಡಿ ತಿನ್ಕೊಂಡು ಮಾಡಿಬಿಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಏನನ್ನು ಕ್ಲೀನ್ ಮಾಡಬೇಕು ಅಂತೇಳಿ. ಆ ಪೈಪ್ಗಳನ್ನ ಮಾತ್ರ ಕ್ಲೀನ್ ಮಾಡಬೇಕು. ಅದಾದಮೇಲೆ ಹಾಗೆ ಸ್ವಲ್ಪ ದೋಸೆ ಇಟ್ಟಿತ್ತು ಫ್ರಿಜ್ಜಲ್ಲಿ, ಮತ್ತು ಮೀನು ಸಾಂಬಾರು ಇತ್ತು. ಮುದ್ದೆ ಮಾಡಲಾ ಅಂತ ಕೇಳಿದೆ, ಯಾಕೆಂದರೆ ಶನಿವಾರನೇ ಮೀನು ಸಾರು ಮಾಡಿದ್ದೆ, ಆದರೆ ಶನಿವಾರ ಯಾರೂ ತಿಂದಿಲ್ಲ. ಏನಕ್ಕೆ ಅಂದರೆ ಅದು ಸಂಜೆ ಮಾಡಿದ್ದು ಉಪ್ಪು ಖಾರ ಹಿಡ್ದಿಲ್ಲ ಅಂತೇಳಿ ಯಾರೂ ತಿಂದಿಲ್ಲ. ಅದಕ್ಕೆ ಭಾನುವಾರ ನಾನು ದೋಸೆಗೂ ಕೂಡ ಮೀನು ಸಾರು ಚೆನ್ನಾಗಿರುತ್ತೆ, ಅಂದರೆ ದೋಸೆಗಿನ್ನ ಮುದ್ದೆಗೆ ಚೆನ್ನಾಗಿರುತ್ತೆ. ಅದಕ್ಕೆ ಮುದ್ದೆ ಬೇಡ, ಮುದ್ದೆ ಮಧ್ಯಾಹ್ನ ಅಥವಾ ರಾತ್ರಿಗೆ ಮಾಡಿ ಇವಾಗ ದೋಸೆಗೆ ಮೀನು ಸಾಂಬಾರಲ್ಲಿ ತಿನ್ನೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಇವಾಗ ದೋಸೆ ಎಲ್ಲ ಹಾಕ್ಕೊಡ್ತಾ ಇದ್ದೀನಿ ಮೋನ್ಮಮ್ಮನಿಗೆ ಮತ್ತು ಕೌಶಿಗಿಬ್ರಿಗೂ ಕೂಡ ಬಿಸಿ ಹಾಕ್ತಾಯಿದ್ದೀನಿ. ನಾನು ಅವರಿಬ್ಬರು ತಿಂದಾದಮೇಲೆ ನಾನು ತಿನ್ನೋದು. ಹಾಗೆ ಎಕ್ಸಿಟ್ ಫ್ಯಾನು ಆನ್ ಮಾಡಿಲ್ಲ. ಅದೇನಾಗಿದೆ ಅಂದರೆ ಜೋರು ಗಾಳಿ ಬರ್ತಾ ಇದೆಯಲ್ಲ, ಅದರಿಂದ ಅದೇ ತಿರುಗ್ತಾ ಇದೆ. ನಾನು ದೋಸೆ ಹಾಕ್ತಿರೋ ಕಲ್ಲು ರೊಟ್ಟಿ ಕಲ್ಲು, ಅಂದರೆ ನಾನು ರೊಟ್ಟಿ ಎಲ್ಲ ಮಾಡ್ತೀನಲ್ಲ ಅದರಲ್ಲೇ ದೋಸೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ, ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಆವತ್ತಿನಿಂದ ನಾನು ಈಗ ರೊಟ್ಟಿ ಕಲ್ಲಲ್ಲೇ ನಾನು ದೋಸೆ ಮಾಡ್ತಾ ಇರೋದು. ತಿನ್ನು ಇಲ್ಲ
ಸೌಂಡ್ ನೋಡು ಮೆ ಅಂತ ತಿನ್ನೋದ. ಆ ಪೇಪರ್ ಮೇಲೆ ಹಾಕಿದ್ರೋದು ನೀಟಾಗಿ ತಿನ್ನಲ್ಲ, ಕೆಳಗಡೆ ಎಳ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ತಿನ್ನೋದು. ಮಾಡ್ತಲ್ಲ. ಪೇಪರ್ ಗಾಳಿಗಾರುತ್ತೆ. ನೋಡ ಮತ್ತೆ ಗುಮಿ ಒಣಗಿನ ಮೀನು ಹಾಕ್ತೀನಲ್ಲ ಅದನ್ನೂ ಹಂಗೆ ಮಾಡೋದು. ಏನು ಮಾಡೋದು ಅಂದರೆ ಎತ್ಕೋಗಿ ದೂರ ಇಟ್ಕೊಂಡು ತಿನ್ನುತ್ತೆ. ಅದೆಲ್ಲ ಏನು ಮಾಡುತ್ತೆ ಅಂದರೆ ನಾವು ಎಲ್ಲ ಹಾಕಿರ್ತೀವಿ ಅಲ್ಲೇ ತಿಂತಿರುತ್ತೆ. ಇವಳು ಮಾತ್ರ ಡಿಫ್ರೆಂಟು, ಬೇರೆ ಕಡೆ ಹೋಗಿ ತಿನ್ನೋದು. ಅದಕ್ಕೆ ಏನಂತ ಕೌಟಿರುತ್ತೆ ಗೊತ್ತಾ, ನನ್ನಿಂದ ಕಿತ್ಕೊಬಿಟ್ರೆ ಏನು ಮಾಡೋದು ಆ ಥರ ಭಾವನೆ ಬಂದ್ಬಿಟ್ಟಿರುತ್ತೆ. ನಾನು ತಲೆ ತಿನ್ನಲ್ಲ. ನನಗೆ ಯಾವತ್ತೂ ಮೀನು ತಲೆ ಎಲ್ಲ ಇಷ್ಟನೇ ಆಗಲ್ಲ. ಏನಪ್ಪ ಎಲ್ಲರೂ ಮೀನು ತಲೆ ಇಷ್ಟಪಟ್ಟು ತಿಂತಾರೆ, ನನಗೆ ಏನೋ ಗೊತ್ತಿಲ್ಲ. ನಾನೇ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು ನಂದು. ಹೌದು, ಮುಳ್ಳಿರಲ್ಲ, ತಿನ್ನಕ್ಕೆ ಚೆನ್ನಾಗಿರುತ್ತೆ, ನನಗಿಷ್ಟ ಆಗಲ್ಲ ಅಷ್ಟೆ. ಕೃಷ್ಣ ಮಾಮ ಏನನ್ನೋದು ಗೊತ್ತಾ, ಅವ್ನು ಮೀನು ಮಾಡ್ಬಿಟ್ರೆ ಮಾತ್ರ ಅವ್ನ ತಲೆ ಅವನಿಗೇನೆ. ದೇವಮ್ಮ ಹಂಗೆ ಅನ್ನೋದು, ಅವ್ನಿಗಿಟ್ಬಿಡು ತಲೆನ, ಅವ್ನ ತಲೆ ಕೇಳ್ತಾನೆ, ಬೇರೆ ಏನು ಕೇಳಲ್ಲ. ಅವನು ತಲೆ ಹಾಕ್ಬಿಡು ಅಂತ ಕೇಳ್ತಿರ್ತಾನೆ, ಅದಕ್ಕೆ ಅವನಿಗೆ ತಲೆನೇ ಇಟ್ಬಿಡು ತಿನ್ನು ಅಂತ. ಆಮೇಲೆ 8 ವರ್ಷ ಕೃಷ್ಣ ಮಾಮ ಮೀನು ತಿಂದಿರ್ಲಿಲ್ಲ ಗೊತ್ತಾ. ಕೃಷ್ಣ ಮಾಮಂಗೆ ಯಾವ ಕಚ್ಬಿಟ್ಟಿತ್ತಲ್ಲ, ಅವಾಗ ಡಾಕ್ಟರ್ ಹೇಳಿದ್ರು 8 ವರ್ಷ ಮೀನು ಕೊಡಬಾರ್ದು ಅಂತ. ಅವಾಗ 8 ವರ್ಷ ಮೀನೇ ತಿಂದಿಲ್ಲ ಅವನು. ನಾವೆಲ್ಲ ತಿನ್ನುವಾಗ ಹಿಂಗೆ ಬಾಯಿ ನೋಡೋದು, ಸುಮ್ಮನೆ ಹಿಂಗೆ ಒಂದು ಸಾಂಬಾರು ತಗೊಂಡು ನೆಕ್ಕೋದು ಅಷ್ಟೇ, ಮೀನ್ಗಿನ್ನು ತಿಂತಿರ್ಲಿಲ್ಲ. 8 ವರ್ಷ ಅಂದರೆ ಕಷ್ಟ, ಅದು ಹೆಂಗೆ ತಿನ್ನಪ್ಪ. ಕಾಲು ನೋಡಿದ್ಯಾ ಮಾಮನ ಕಾಲು? ದಪ್ಪ ದಪ್ಪ ಅದೇ, ಮತ್ತೆ ಮಾರ್ಕ್ ಇದೆಯಲ್ಲ ಹಾವು ಕಚ್ಚಿರೋದು ನೋಡು. ಹೋದಾಗ ಕಾಲಲ್ಲಿ ಮಾರ್ಕ್ ಇದೆ, ಸುಮಾರು ಎಷ್ಟು 5 ಇಂಚ್ಗಿಂತಲೂ ಜಾಸ್ತಿ ಇದೆ ಮಾರ್ಕು. ಅದಷ್ಟು ಏನೋ ಸುಟ್ಕೊಂಡ್ರೆ ಬೊಬ್ಬೆ ಥರ ಬರುತ್ತಲ್ಲ, ಆ ಥರ ಆಗೋಗಿತ್ತು. ನಮ್ಮ ಸೋದ್ರ ಮಾವ ಒಬ್ಬರು, ನಮ್ಮ ಅತ್ತೆ ಗಂಡ, ಅದಕ್ಕೆ ನಾಟಿ ಔಷಧಿ ಕೊಟ್ಟು, ಇದು ಬರುತ್ತಲ್ಲ ಕೋಳಿ ಪುಕ್ಕ, ಆ ಪುಕ್ಕದಲ್ಲಿ ಆ ಔಷಧಿನ ಸವರ್ಬೇಕಿತ್ತು ಆಯ್ತಾ. ಅಂದರೆ ಕೈಯಲ್ಲಿ ಹೊಡಿಯೋಂಗಿಲ್ಲ. ಡಾಕ್ಟ್ರೇ ಹೇಳ್ಬಿಟ್ಟಿದ್ರು ಏನಂತ ಅಂದರೆ ಅವನು ಕಾಲೇ ತೆಗ್ದಾಕ್ ಬಿಡ್ಬೇಕು ಅಂತ. ಆಮೇಲೆ ಅವ್ರು ಬಂದು, ಮಾವ ನಾನು ನಾಟಿ ಔಷಧಿ ಕೊಡ್ತೀನಿ, ಕಾಲೆಲ್ಲ ತೆಗಿಬೇಡಿ, ಒಬ್ಬನೇ ಮಗ ಅಂತೇಳಿ ಮಾಡಿ. ಅಯ್ಯೋ ಅದು ಆ ಕತೆ ಕೇಳಿದ್ರೆ ನಿನಗೆ ಎಷ್ಟು, ಮೈಸೂರಲ್ಲಿ 2 ತಿಂಗಳು 1 ತಿಂಗಳು ಮೈಸೂರು ಹಾಸ್ಪಿಟಲ್, ಯಾವುದು JSS ಯಾವುದೋ ಇದೆಯಲ್ಲ, ಹಾಸ್ಪಿಟಲಲ್ಲೇ ಇದ್ರು. ಆಮೇಲೆ ಅವರು ವಾಸಿ ಮಾಡಿದ್ದು. ದಿನ ಆಲ್ದಾಳಿ ದೊಡ್ಡಮ್ಮಂಗೆ ಏನು ಕೆಲಸ ಗೊತ್ತಾ, ನಿಂಬೆಹಣ್ಣು ತಗೊಳ್ಳೋದು, ಕಾಲಿಗೆ ಫುಲ್ಲು ಉಜ್ಬೇಕು ನಿಂಬೆಹಣ್ಣ. ಮತ್ತೆ ಅವನ ಕಾಲೆಲ್ಲ ನೋಡು ಕೂದಲು ಹಂಗೆ ಇದೆ, ನಿಂಬೆಹಣ್ಣು ಉಜ್ಜಿರೋದ್ರಿಂದ ಆ ಥರ ಇರೋದು ಆಯ್ತಾ. ಆಮೇಲೆ ಔಷಧಿ ಸವರ್ಬೇಕು, ಅದು ಏನೋ ಕೋಳಿ ಪುಕ್ಕದಲ್ಲೇ ಸವರ್ಬೇಕು, ಆ ಥರ ಇತ್ತು. ಆಮೇಲೆ ಒಂದಿನ ಅದು ಅದೇ ಆಗಿ ಅದೇನೆ ಹೊಡಿಬೇಕು, ಆ ಥರ ಮಾಡಿದ್ದು. ಆಮೇಲೆ ಅದು ಹೊಡೆದು ಆಮೇಲೆ ಸರೋಗಿದ್ದು. ಇಲ್ಲಾಂದ್ರೆ ಆ ಕಾಲೇ ತೆಗ್ದಾಕ್ತಿದ್ರು ಡಾಕ್ಟ್ರ್ ಹೇಳಿದೆ ಅಷ್ಟು, ಆ ಕಾಲೇ ತೆಗ್ದು ಬಿಡ್ತೀವಿ ಅಂತ. ಓಕೆ, ಆಮೇಲೆ ಸಿಗ್ತೀವಿ. ತಿಂಡಿ ಎಲ್ಲ ತಿನ್ಕೊಂಡು ಇಲ್ಲಿ ಮೋಹನ್ ಮಾಮ ಸ್ನಾನಕ್ಕಿಂತ ಮೊದಲೇ ಗೀಝರ್ ಕ್ಲೀನ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಕರೆಂಟ್ ಸ್ವಿಚ್ಗಳು ಎಲ್ಲ ಆಫ್ ಮಾಡಿಬಿಟ್ಟಿದ್ದೀವಿ. ಆಫ್ ಮಾಡಿಬಿಟ್ಟು ಇದು ಕ್ಲೀನ್ ಮಾಡ್ತಾ ಇರೋದು.
ಒಂದು ಕಬ್ಬಿಣದ್ದು ತಂತಿ ತೊಗೊಂಡು ನೀಟಾಗಿ ಉಜ್ಜಿ ನೋಡಿ ಅದರಲ್ಲಿ ಎಷ್ಟೊಂದು ಗಲೀಜಿದೆ ಅದನ್ನ ಹಾಕ್ಕೊಂಡು ಇದು ಮಾಡ್ತಾ ಇರೋದು. ಅಂದರೆ ಅದರೊಳಗಡೆ ಉಪ್ಪಿನ ನೀರು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರೋದು. ಆದರೂ ಇನ್ನೊಂದು ಪಾಯಿಂಟ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಅದನ್ನ ಬಿಚ್ಚೋದಕ್ಕೆ ಆಗ್ತಾಯಿಲ್ಲ. ಪೈಪ್ ಮಾತ್ರ ಕ್ಲೀನ್ ಮಾಡಿದ್ವಿ, ಆದರೆ ಗೀಝರ್ದು ಒಂದು ಪೈಪ್ ಮೇಲೆ ಒಂದು ಇದು ಬರುತ್ತೆ, ಅದನ್ನು ತೆಗಿಬೇಕು. ಅದನ್ನು ತೆಗಿಯೋಕ್ಕೆ ನಮ್ಗೆ ಆಗ್ತಾಯಿಲ್ಲ. ನಲ್ಲಿ ಎಲ್ಲ ರಿಪೇರಿ ಮಾಡ್ತಾರೆ ನೋಡಿ, ನಲ್ಲಿ ಕೆಲಸ, ಅವ್ರ ಕೈಯಲ್ಲಿ ಮಾತ್ರ ಆಗೋದು, ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಾವು ಟ್ರೈ ಮಾಡಿದ್ವಿ ಅದನ್ನು ಬಿಚ್ಚೋದಕ್ಕೆ ಅಂತೇಳಿ, ಆದರೆ ಆಗಲೇ ಇಲ್ಲ ಅದು ಬಿಚ್ಚೋಕ್ಕೆ. ಮತ್ತು ಇನ್ನು ಈ ಸಂಪೆಲ್ಲ ಮಾಡೋಕ್ಕೆ ಬಂದರೆ ಅವ್ರ ಕೈಯಲ್ಲಿ ಬಿಚ್ಚಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ಆಮೇಲೆ ತಿಂಡಿ ಎಲ್ಲ ಆಗಿತ್ತಲ್ಲ, ಕೌಶಿಗೆ ಹೇಳಿದ್ದೆ ಟೀ ಮಾಡಿಬಿಡು ಅಂತೇಳಿ. ಅವನು ಬೆಳಿಗ್ಗೆ ಮಾಡಿರೋ ಕಾಫಿನ ಕುಡಿದ್ಬಿಟ್ಟು ನಮಗೆ ಟೀ ಮಾಡ್ತಾಯಿದ್ದ. ಅದು ಫುಲ್ಲು ತಣ್ಣಗಾಗಿ ಕೋಲ್ಡ್ ಕಾಫಿ ಥರ ಆಗೋಗಿತ್ತು. ನಮಗೆ ಟೀ ಮಾಡಿಬಿಟ್ಟು ಅವನು ಟೀ ಕುಡಿಲಿಲ್ಲ, ನಮಗೆ ಮಾತ್ರ ಮಾಡಿಕೊಟ್ಟಿದ್ದು. ನಾನು ಮತ್ತು ಮೋನ್ಮಮ್ಮ ಇಬ್ಬರು ಟೀ ಕುಡಿತಾ ಇದ್ವಿ. ಅದಕ್ಕೆ ಮೋನ್ಮಮ್ಮ ಕೇಳಿದ್ರು, ಯಾಕೆ ನೀ ಟೀ ಕುಡಿಯಲ್ವ ಅಂದರೆ, ಟೀ ಕುಡಿಯಲ್ಲ, ಯಾಕೆ ಹೊಲ್ಟಿದೆ, ಡಿಮಾರ್ಟಿಂದ ತೊಗೊಬಂದಿದ್ದೀನಿ, ನಾನು ಇದನ್ನೇ ಕುಡಿತೀನಿ ಅಂತ ಹೇಳ್ದೆ. ಅದಕ್ಕೆ ಅವರು ಬೈತಾ ಇದ್ದಾರೆ, ಈಗ ತಾನೇ ಕಾಫಿ ಕುಡ್ದಿದ್ಯಾ, ಅದಾದಮೇಲೆ ಇದು ಕುಡಿತಿದ್ಯಾ, ಸ್ವಲ್ಪ ಗ್ಯಾಪ್ ಬಿಟ್ಟು ಕುಡಿ, ಹಾಗೆ ಹೀಗೆ ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಇವನು ಇದರಿಂದ ಏನೂ ಆಗಲ್ಲಪ್ಪ, ಅದೇನೂ ಆಗಲ್ಲ ಅಂತ ಹೇಳ್ತಾನೆ ಇದ್ದ. ನಾನು ಅದು ಕಾಫಿ ಕುಡಿದು ಸುಮಾರು ಒಂದು 1/4 ಗಂಟೆ ಆಗಿತ್ತು. ಅದಕ್ಕೆ ಸರಿ ಕುಡಿ ನಿನ್ನಿಷ್ಟ ಅಂತ ನಾನು ಹೇಳಿದೆ, ಆದರೆ ಅವರು ಬೇಡ ಬೇಡ ಅಂತಲೇ ಹೇಳ್ತಾಯಿದ್ರು. ಆಮೇಲೆ ಒಂದು 2-3 ಸರಿ ಆ ಥರ ಹೇಳಿದ್ರಲ್ಲ, ಆವಾಗ ಅವನಿಗೆ ಕೋಪ ಬಂದುಬಿಟ್ಟು ತೊಗೊಂಡೋಗಿ ಇಟ್ಟ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ ಅಂತೇಳಿ. ಅದಾದಮೇಲೆ ನನಗೆ ಹೇಳ್ತಾ ಇದ್ದಾನೆ, ನಾನು ಒಳಗಡೆನೇ ಕುಡಿದ್ಬಿಟ್ಟು ಬರಬೇಕಿತ್ತು, ಇಲ್ಲಿ ತೊಗೊಬಂದಿದ್ದಕ್ಕೆ ಬೈತಾ ಇರೋದು ಅಂತ ಹೇಳ್ತಾ ಇದ್ದ. ಆಮೇಲೆ ಬೆಕ್ಕು ಈಚೆಗೆ ಹೋಗ್ಬೇಕು ಅಂತ ಹೋಯ್ತಾ ಇತ್ತಾ, ಮಾಮ ಸ್ವಲ್ಪ ಕಾಲನ್ನ ಟಚ್ ಮಾಡಿದ ತಕ್ಷಣ ಅದು ಭಯ ಆಗೋಯ್ತು, ಅದಕ್ಕೆ ಏನೋ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಳಗಡೆಗೆ ಬಂದುಬಿಡ್ತು. ಅಂದರೆ ಹೊರಗಡೆ ಹೋಯ್ತಾ ಇರೋದು, ಒಳಗಡೆಗೆ ಬಂದುಬಿಡ್ತು. ನನಗೆ ಗೊತ್ತಾಗಿಲ್ಲ ಯಾಕೆ ಬಂದುಬಿಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇಲ್ಲ, ಅದು ಎದ್ರುಕೊಂಡು ಬಂದಿಲ್ಲ, ನಾನು ಕಾಲನ್ನ ಈ ಥರ ಅಲ್ಲಾಡಿಸ್ದೆ, ಅದಕ್ಕೆ ಎದ್ರುಕೊಂಡು ಒಳಗಡೆಗೆ ಬಂದಿರೋದು ಅಂತ ಮೋನ್ಮಮ್ಮ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಕೌಶಿ ಟೀ ಎಲ್ಲ ಮಾಡಿದ್ರೆ ಹೇಗಿರುತ್ತೆ ಅಂದರೆ, ಅವ್ನು ಟೀ ಮಾಡಿ ನಮಗೆ ತಂದು ಕೊಡುವಾಗ ಫುಲ್ಲು ತಣ್ಣಗಾಗಿರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಾವೆಲ್ಲ ಟೀ ಎಲ್ಲ ಮಾಡಿಕೊಟ್ರೆ ಬಿಸಿ ಬಿಸಿ ಇರುತ್ತೆ, ಅವ್ನು ಟೀ ಮಾಡಲಿ ಕಾಫಿ ಮಾಡಲಿ ತಣ್ಣಗಾಗಿರುತ್ತೆ. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಇಬ್ಬರು ಕೆಂಚಿ ಬಂದವ್ರೆ, ಇಲ್ಲೇ ಆಟ ಆಡ್ತಿರುತ್ತೆ. ನಾನು ಹೇಳಿಲ್ವಾ ಆ ಹುಲ್ಲೊಳಗಡೆ. ಕಿಚನ್ ಡೋರ್ ಕ್ಲೋಸ್ ಮಾಡ್ಬಾರು ಕೌಶಿ, ಕಿಚನ್ ಡೋರ್ ಕ್ಲೋಸ್. ಪರ್ಸು ಅಂತ ಕೊಡು. ನೀನು ತಗೊಳಲ್ಲ ಅಂದಮೇಲೆ ನಾನು ಬರೋದೇ ಇಲ್ಲ, ನೀ ತಗೊಡ್ತೀನಿ ಅಂದಮೇಲೆ ಬರ್ತಿರೋದು. ಆಯ್ತಾ? ತಗೊಳ್ರಿ. 500 ರೂಪೀಸ್ ತಗೊಳ್ತೀನಿ ಅಂತ ಹೇಳೋಣ. ಕರೆಕ್ಟ್ ತಾನೇ? ಹಾಂ. ಏನ ಎಲ್ಲ ದುಡ್ಡು ಖಾಲಿ ಇರೋದು 1000 ಇದೆ ನನ್ನ ಹತ್ರ. ಅದ್ರಲ್ಲಿ 500 ನನಗೆ. ನನ್ಗೆ ಏನಾದರೂ ಓಲೆನೇ ತಗೋತೀನಿ ಅಂತಲ್ಲ, ಏನಾದರೂ ತಗೋತೀನಿ. ನಾನೇ ಇನ್ನೊಂದು 500 ರೂಪಾಯಿ ಅದೇ ನಾನೇನೋ ಹೇಳ್ತೀನಿ. ನನಗೆ ಏನಿಷ್ಟ ನಾನು ಅದನ್ನ ತಗೋತೀನಿ. ನಡಿ ಕೆಳಗಡೆ, ಟೈಮ್ ಆಯ್ತು. ನಾನು ರೆಡಿ ಆಗುವಾಗಲೇ ಹೇಳಿರ್ತೀನಿ, ರೆಡಿ ಆಗು, ಟೈಮ್ ಆಗುತ್ತೆ, ಆಮೇಲೆ ನಿಂದೆ 1 ಗಂಟೆ ಆಗುತ್ತೆ. ನಾವು ಕೆಳಗಡೆ ಹೋಗಿ ನಿಂತಿದ್ರು ನೀನು ಬರೋದಿಲ್ಲ, ತಿಳ್ಕೊ.
ಹೊರ್ಗಡೆ ಹೋಯ್ತೀನಿ ಅಂದಮೇಲೆ ರೆಡಿ ಆಗ್ಬಿಟ್ಟು ನಿಂತ್ಕೋಬೇಕು. ಸಾಲಲ್ಲ ಮುಂದಕ್ಕೆ ಬರಲ್ಲ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಯಾರು ಇಲ್ಲವೇ. ಸಾಂಗ್ ಎಲ್ಲ ಹೇಳು ಅಂದರೆ ಪಾಠ ಓದ್ತಾರಲ್ಲ ಹಂಗೆ ಓದ್ತೀನಿ ನಾನು. ಹಾಂ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ. ಹಾಂ, ಏನು ಏನು ಸಾಲ್ತಾ ಇಲ್ಲ, ಅದು ಸಾಂಗು ಅಷ್ಟೇ. ಕ್ಯೂಟ್ ಮಾಡೋದು ಪ್ರಾಕ್ಟೀಸ್ ಮಾಡ್ಬೇಕು. ಫೋನ್ ಇಲ್ಲೇ ಹಾಕ್ಲಿ ಬಿಡಮ್ಮ ನಂದು. ನಂದು ಯಾಕೆ ಅಪ್ಪ ಫೋನ್ ಮಾಡಿದ್ರೆ ಅಂತ. ರೀಚಾರ್ಜ್ ಇಲ್ಲದೆ ಇದ್ರೆ ಜಾಸ್ತಿ ಆಯ್ತು. ನಾನು ರೀಚಾರ್ಜ್ ಮಾಡಿಸ್ಕೊಂಡಿದ್ಯಾ ತಾನೇ? ತಗೊಂಬ ತಗೋಬ. ಹಾಂ, ಕುರ್ತಿಗಳು ಈ ಒಳಗಡೆ ಇದೆ ನೋಡಿ. ಮಲ್ಕೊಂಡಿದ್ಯಾ ನೋಡು. ಹೇಳಿ ಅದು ಬಕೆಟ್ ಅಪ್ಪ ಆವಾಗಲೇ ಹೋಯ್ತು ಗುಮ್ಮಿ. ಈ ಗುಮ್ಮಿ ನಿಧಾನ ಕೇಳಿ. ಕೆಳಗಡೆ ಇದೆ ಇನ್ನೊಂದು ನೋಡು. ಒಂದೇನಾ? ಯಾರು ಕರ್ಗಿನ ಯಾರು? ಇಬ್ರು ಓಡ್ಸು. ಇದ್ದಲ್ಲ ಪೊರ್ಕೆ ಎತ್ಕೊಳ್ಳಿ. ಪೊರ್ಕೆ ಎತ್ಕೊಳ್ಳು ಹೋಗುತ್ತೆ. ಇರಮ್ಮ ಒಂದ್ 2 ನಿಮಿಷ ಪೊರ್ಕೆ ಎತ್ಕೊ ನೀನು. ಇಲ್ಲಿಲ್ಲ, ಕರ್ಗಿ ಬಂದ್ಲು. ಒಬ್ಳೆ ಇದ್ದಿದ್ದು ಅನ್ಸುತ್ತೆ. ಏ ಗುಮೆ. ಕುಂಕುಮ ಕೊಟ್ರ ಅಪ್ಪ ಅದೇನೋ ಉಂಟು. ಈಗೇನು ಹೇಳಿ ಬೇಕು? ನಡಿ ಕಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ಪರವಾಗಿಲ್ಲ ನೀಡಿ. ಹೇಳು. ಸಂಜೆ ಮಲ್ಲಿಗೆ ನಾವು ಮಧ್ಯಾಹ್ನ ಬಂದಾಗ ಹೆಂಗಿತ್ತು ಮೊಗ್ಗು ಎಲ್ಲ. ಇವಾಗ ಎಲ್ಲ ಅರಳುತ್ತೆ. ಅದಕ್ಕೆ ಇದಕ್ಕೆ ಹೆಸರೇನು ಹೇಳು? ಸಂಜೆ ಮಲ್ಲಿಗೆ ಅಂತ. ಇನ್ನೂ ಅರಳುತ್ತೆ. ಇಷ್ಟೇ ಅರಳಿರೋದು. ಇಲ್ಲಿ ನೋಡು, ಮೊದಲು ತುಂಬ ಇತ್ತು. ಈ ಹುಲ್ಲೆಲ್ಲ ಬಂದಮೇಲೆ ಕಡಿಮೆ ಆಗ್ಬಿಟ್ಟದೆ. ಬಾ, ಇನ್ನೂ ಅರಳುತ್ತೆ ಇಷ್ಟೇ. ಇದೆಲ್ಲ ನಿನ್ನೆದಾ ಏನೋ ಗೊತ್ತಾಗ್ತಿಲ್ಲ. ಎಲ್ಲ ನಿನ್ನೆದು ಅನ್ಸುತ್ತೆ ಅದು. ಹಂಗೆ ಬರಲ್ಲ ಮತ್ತೆ ಮೊಗ್ಗ. ಇಲ್ಲಿ
ಕೆಳಗಡೆ ಹೋಗೋಣ ಫಸ್ಟು. ಅಲ್ಲೇ ತಾನು ಇಯರಿಂಗ್ಸ್ ಇರೋದು. ಏನದು ಇದಾ ಬ್ಯಾಗ? ಸ್ಲಿಪ್ಪರ್ ಹೇಳ್ತಿದ್ಯಾ? ಕ್ಲಾಸ್ ಇದೇ ಒಂಥರ ಡಿಫ್ರೆಂಟ್. ಹಂಗದ್ದು ಬ್ಯಾಸ್ಕೆಟೇ ಬೇಕಾಗಿರಲಿಲ್ಲ, ಮೇಲೆ ಅಂದಿದ್ದೀವಿ. ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬಿಗ್ ಮಾರ್ಕೆಟಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಮೊನ್ನೆ ಶುಕ್ರವಾರ ಡಿಮಾರ್ಟ್ಗೆ ಹೋಗಿದ್ವಲ್ಲ, ಆವಾಗ ಕೌಶಿ ಹೇಳ್ತಾ ಇದ್ದ, ಅಮ್ಮ ನಿನಗೆ ನಾನು ಇಯರಿಂಗ್ಸ್ ತೊಗೊಬರ್ತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಬೇಡ, ಯಾಕೆಂದರೆ ಅವನು ಟೂರಿಂದ ತಂದಿದ್ನಲ್ಲ ಆ ಇಯರಿಂಗ್ಸ್ನೇ ನಾನು ಹಾಕ್ಕೊಂಡಿಲ್ಲ, ನೀ ತರೋದು ನನಗಿಷ್ಟ ಆಗಲ್ಲ, ನನಗೆ ತರಬೇಡ ಅಂತ ಹೇಳಿದ್ದೆ. ಅದಕ್ಕೆ ಅವನು ಇಲ್ಲ, ನನಗೆ ಇಷ್ಟ ಆದರೆ ತೊಗೊಬರ್ತೀನಿ ಅಂತ ಹೇಳ್ತಾನೆ ಇದ್ದ. ಅದಕ್ಕೆ ನಾನು ಹೇಳಿದೆ, ಹಾಗೆ ಏನಾದರೂ ನೀನು ನನಗೆ ತಗೊಳ್ಬೇಕು ಅಂತೇನಾದರೂ ಅನಿಸಿದರೆ ನನ್ನನ್ನೇ ಕರ್ಕೊಂಡೋಗು, ನಾನೇ ತೊಗೊಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಬೇಡ ನಾನು ಯಾವ್ದು ಇಷ್ಟಪಡ್ತೀನಿ ಅದನ್ನು ಹಾಕ್ಕೋಬೇಕು ಅಂತ ಹೇಳ್ದ. ನೀನು ಇಷ್ಟಪಡೋದೆಲ್ಲ ನನಗಿಷ್ಟ ಆಗಲ್ಲ, ಬೇಡ ಅಂತ ಹೇಳಿದೆ. ಅದಕ್ಕೆ ಇನ್ನೊಂದು ಹೇಳಿದೆ, ನಿನಗೆ ನನಗೆಷ್ಟು ಅಮ್ಮ ಅಂದರೆ ಏನಂದರೆ ಇಷ್ಟು ದುಡ್ಡಕ್ಕೆ ತೊಗೊಬಿಡು ನೀನು, ಅಂದರೆ 500 ರೂಪಾಯಿ 100 ರೂಪಾಯಿಗೆ ತೊಗೊಬರ್ತೀಯ ಅನ್ಕೋ, 100 ರೂಪಾಯಿಗೆ ತೊಗೊಬಿಡಮ್ಮ ಇಯರಿಂಗ್ಸ್ ಅಂತಾನು, ನಾನೇ ಇಷ್ಟಪಟ್ಟು ತೊಗೊಳ್ತೀನಿ. ಇಲ್ಲ 500 ರೂಪಾಯಿಗೆ ತೊಗೋ ಅಂತೇಳಿ ನಾನು 500 ರೂಪಾಯಿಗೆ ಏನು ಬೇಕೋ ಅದೆಲ್ಲ ತೊಗೋತೀನಿ ಅಂತ ಹೇಳಿದೆ. ಅದಕ್ಕೆ ಅವನು ಸರಿ ಆಯಿತು ಬಿಡು, ಸಂಡೇ ಹೋಗೋಣ, ಯಾಕೆಂದರೆ ಸ್ಯಾಟರ್ಡೇ ಸ್ಕೂಲ್ ಇದೆ, ಹೋಗಬೇಕು, ಅದಕ್ಕೆ ಸಂಡೇ ಹೋಗೋಣ ಅಂತ ಹೇಳಿದ್ದ. ಸರಿ ಆಯಿತು ಅಂತೇಳಿ ಸಂಡೇ ಬೆಳಿಗ್ಗೆನೇ ಒಂದು ತಿಂಡಿಯೆಲ್ಲ ತಿಂದಮೇಲೆ ಸ್ಟಾರ್ಟ್ ಮಾಡಿದ್ದಮ್ಮ, ಹೋಗೋಣ ಅಂತ. ನಾನು ಆ ಗೀಝರ್ದೆಲ್ಲ ಕೆಲಸ ಇತ್ತಲ್ಲ, ಅದಕ್ಕೆ ನಾನು ಹೋಗೋಣ ಇರು ಸಾಯಂಕಾಲ ಅಂತ ಹೇಳ್ತಾನೆ ಇದ್ದೆ. ಆಮೇಲೆ ಗೀಝರ್ದು ಆಗಲಿಲ್ಲ, ಅದೊಂದು ತಲೆನೋವು. ಆಮೇಲೆ ಸಾಯಂಕಾಲ ಆದಮೇಲೆ ಮತ್ತೆ ಇನ್ನೇನು ಕೆಲಸ ಇರಲಿಲ್ಲ. ರಾತ್ರಿಗೆ ಸ್ವಲ್ಪ ಮೀನು ಸಾಂಬಾರು ಇತ್ತು, ಅದೇ ಸಾಕಾಗುತ್ತೆ ಅಂದ್ಬಿಟ್ಟು ನಾವು ಆಮೇಲೆ ಸರಿ ಆಯಿತು ಅಂತೇಳಿ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಈಗ ಬಿಗ್ ಮಾರ್ಕೆಟಿಗೆ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಇಯರಿಂಗ್ ಕಲೆಕ್ಷನ್ ಎಲ್ಲ, ಅದಕ್ಕೆ ಅಲ್ಲೇ ತೊಗೊಳ್ಳೋಣ ನೀಡಿ. ಹಾಗೆ ನನಗೆ ಮೆಹಂದಿ ಏನಾದರೂ ಸುಮ್ಮನೆ ಒಂದು ರೌಂಡ್ ಹಾಕಿದಾಗ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದು ನಾನು ಒಂದಷ್ಟು ಇಯರಿಂಗ್ಸು, ಸರಗಳು ಎಲ್ಲ ಇತ್ತು, ಎಲ್ಲ ಚೆನ್ನಾಗಿರೋದೇ ಇತ್ತು. ಆದರೆ ನಮಗೆ ಚೆನ್ನಾಗಿರುತ್ತೆ, ಆದರೆ ನಮಗೆ ಅದು ಒಂದೊಂದು ಸರಿ ಇಷ್ಟ ಆಗಲ್ಲ, ಹಾಕಿ ನೋಡುವಾಗ ಇಷ್ಟ ಆಗಲಿಲ್ಲ. ಆಮೇಲೆ ಒಂದಷ್ಟು 1-2 ಇಯರಿಂಗ್ಸು, ಒಂದು ರಿಂಗು ಎಲ್ಲ ತೊಗೊಂಡೆ. ಹಾಗೆ ಅವನು 500 ರೂಪೀಸ್ ಕೊಟ್ಟಿರೋದು. ಆಮೇಲೆ ಇನ್ನೂ ಒಂದು 100 ಚಿಲ್ಲರೆಯಷ್ಟು ಉಳ್ಕೊಳ್ತು. ಅದಕ್ಕೆ ನೋಡ್ತಾಯಿದ್ದೀನಿ ಏನಾದ್ರು ತೊಗೋಬೋದಾ ಅಂಥೇಳಿ. ಹಾಗೆ ಕರಿಮಣಿ ಸರ ಇತ್ತು, ಅದನ್ನು ನೋಡಿದೆ, ಅದನ್ನೇನಾದರೂ ತೊಗೋಬೋದು ಅಂಥೇಳಿ. ಕರಿಮಣಿ ಸರ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ನೋಡಿದೆ ಚೆನ್ನಾಗಿತ್ತು, ಇಯರಿಂಗ್ಸ್ ಎಲ್ಲ ಬಂದಿತ್ತು ಅದಕ್ಕೆ. ಆದರೆ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಅಂದರೆ ಡಾಲರ್ ಬರುತ್ತಲ್ಲ ಮುಂದೆ, ಆ ಡಾಲರು ಡಿಸೈನ್ ಇಷ್ಟ ಆಗಲಿಲ್ಲ. ಅದಕ್ಕೆ ಒಂದಷ್ಟು ನೋಡಿದ್ವಿ ನಾನು. ಆಮೇಲೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಬೇಡ ಸದ್ಯಕ್ಕೆ ಇಷ್ಟು ಸಾಕು, ಹಾಗೆ ಇನ್ನೊಂದು ಬಿಗ್ ಮಾರ್ಕೆಟೆಲ್ಲ ರೌಂಡ್ ಹಾಕ್ಕೊಂಡು ಹೋಗುವಾಗ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಇನ್ನೊಂದು ಇಯರಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಕ್ಯಾನ್ಸಲ್ ಮಾಡಿದೆ. ಏನೋ ಅದು ಆಮೇಲೆ ಇಷ್ಟ ಆಗಲಿಲ್ಲ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಆಮೇಲೆ ಅಲ್ಲಿ ಆಂಟಿ ಇದ್ರಲ್ಲ, ಅವರು
ನಾನು ಹೇಳ್ತಾ ಇದ್ದೆ ಅವರಿಗೆ ಈ ಥರ 500 ರುಪೀಸ್ಗೆ ನನಗೆ ಏನಾದರೂ ತಗೋ ಅಂತ ಹೇಳಿದ್ದಾನೆ. ಅವನೇ ತೊಗೊಬರ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನಾನು ಬೇಡ ನಾನೇ ಬಂದು ತೊಗೊಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವನು ಈ ಥರ ಗಿಫ್ಟ್ ಕೊಡಿಸ್ತಾ ಇದ್ದಾನೆ ನನಗೆ ಅಂತಂದು. ಅದಕ್ಕೆ ಅವರು ಇವನು 200 ರೂಪಾಯಿ ಚಿಲ್ಲರೆ ಇತ್ತಲ್ಲ, ಅದಕ್ಕೆ ನೋಡಿ ಇಯರಿಂಗ್ಸ್ ಏನಾದರೂ ಇಯರಿಂಗ್ಸ್ ಅಲ್ಲ, ಬ್ಯಾಂಗಲ್ಸ್ ಏನಾದರೂ ನೋಡ್ತೀರಾ ನೋಡಿ ಅಂತಂದರು. ಬ್ಯಾಂಗಲ್ಸಲ್ಲಿ ಇದು ಬರುತ್ತೆ ನೋಡಿ, ಏನಂದರೆ ಸಿಂಗಲ್ ಬ್ಯಾಂಗಲ್ಸ್ ಆ ಥರದ್ದು ನೋಡಿದೆ. ಅದು ಎಷ್ಟಿತ್ತು ಅಂದರೆ 600 ಚಿಲ್ಲರೆ ಇತ್ತು. ಅದೇ ಚೆನ್ನಾಗಿತ್ತು. ಆದರೆ ಅದು ನೈಟ್ ಟೈಮ್ ಹಾಕ್ಕೊಂಡ್ರೆ ಅಷ್ಟೇ ಚೆನ್ನಾಗಿರೋದು, ಯಾಕೆಂದರೆ ಅದು ಸ್ಟೋನ್ ಎಲ್ಲ ಇರೋದ್ರಿಂದ. ಬೆಳಿಗ್ಗೆ ಟೈಮ್ ಹಾಕ್ಕೊಂಡ್ರೆ ಅಷ್ಟೊಂದು ಲುಕ್ ಅಂತ ಅನಿಸೋದಿಲ್ಲ. ಅದಕ್ಕೆ ನಾನು ಬೇಡ ಅಂತಂದೆ. ಇವನು ಕೈಗೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ಅದಕ್ಕೆ ಚೆನ್ನಾಗಿದೆ ತೊಗೊಳಮ್ಮ ಅಂತ ಹೇಳ್ತಾ ಇದ್ದ. ಆಮೇಲೆ ಅದು ದೊಡ್ಡ ಸೈಜು ಕೂಡ ಆಗಿತ್ತು, ಮತ್ತು ರೇಟು ಕೂಡ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಬೇಡ ನನಗೆ ಅಂದ್ಬಿಟ್ಟು ಅವನು ಒಂದು ಎಷ್ಟು 300 ಚಿಲ್ಲರೆ ಏನೋ ಆಯಿತು. ಅದನ್ನು ತೊಗೊಂಡು ಆಮೇಲೆ ಮೇಲೆಲ್ಲ ಒಂದು ರೌಂಡ್ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ಮೇಲೆ ಬಂದ್ವಿ. ಹಾಗೆ ನನಗೆ ಬೆಕ್ಕಿಗೆ ಫುಡ್ ಬೇಕಿತ್ತು. ಅದು ನೋಡ್ತಾ ಇದ್ವಿ. ಅಂದರೆ ಜಾಸ್ತಿ ಅಂದರೆ ದುಡ್ಡಿಂದೆಲ್ಲ ಬೇಡ. ಒಂದು ಸರಿ ನಾನು 500 ರುಪೀಸಿಗೆ ತಂದುಬಿಟ್ಟಿದ್ದೆ ಡಿಮಾರ್ಟಲ್ಲಿ, ಚೆನ್ನಾಗಿ ಬೈಸ್ಕೊಂಡಿದ್ದೆ. ಅದಕ್ಕೆ ಅಷ್ಟು ದುಡ್ಡಿಂದೆಲ್ಲ ಏನು ಬೇಡ, 100 ರೂಪಾಯಿ ಈ ಥರದಲ್ಲಿ ನೋಡು ಅಂತ ಹೇಳ್ದೆ. ಆಮೇಲೆ ಅವನೊಂದು ಪ್ಯಾಕೆಟ್ ತೊಗೊಂಡೆ, ನಾನು ಒಂದು ಕಾಳುಗಳ ಟೈಪ್ ಬರುತ್ತೆ ಆ ಥರದ್ದು ತೊಗೊಂಡೆ. ಅದು 105 ರೂಪಾಯಿ ಏನೋ ಇತ್ತು. ಎಲ್ಲ ಬೇಕು ತಿನ್ನುತ್ತೇನೋ ಗೊತ್ತಿಲ್ಲ, ಅದೇ ಬೇರೆ ಥರ ಇತ್ತು, ಇದೇ ಬೇರೆ ಥರ ಇತ್ತು. ಅದನ್ನು ತೊಗೊಂಡು ಹಾಗೆ ಒಂದು ರೌಂಡ್ ನೋಡೋಣ ಅಂತ ನೋಡ್ತಾಯಿದ್ವಿ. ಹಾಗೆ ನಾನು ಮೊನ್ನೆ ನಿಮಗೆ ಒಂದು ಇದು ತೋರಿಸಿದೆ, ಏರ್ ಪ್ಯಾಕ್ ಪೌಡರು. ಇಲ್ಲೂ ನೋಡಿ ಏರ್ ಪ್ಯಾಕ್ ಪೌಡರು ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೆಲ್ಲ ಇದೆ. ನಾನು ಮೊನ್ನೆ ನೋಡಿದ್ದು, ನೋಡಿಕೊಂಡು ಹೋದೆ. ನಾನು ತರಿಸಿದ್ದೀನಿ ಅಂದ್ಬಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಹೋದೆ. ಕೌಶಿಗೆ ಹೇಳ್ತಾ ಇದ್ದೆ, ಈ ಥರ ಆನ್ಲೈನಲ್ಲೇ ತರಿಸ್ದೆ ಅಂತೇಳಿ. ಅವನಿಗೆ ಏರ್ ಪ್ಯಾಕ್ ಪೌಡರು ಅದೇನಾಗುತ್ತಮ್ಮ, ಅದರಿಂದ ಏನು ವರ್ಕ್ ಆಗುತ್ತಮ್ಮ, ಸುಮ್ಮನೆ ಹಾಕ್ಕೊಳ್ತೀರಾ ಅಂತೆಲ್ಲ ಹೇಳ್ಕೊಂಡು ಹೋಯ್ತಾ ಇದ್ದ ಅವನು. ಇಲ್ಲ, ನಾನು ಇಲ್ಲಿ ತೊಗೊಂಡೆ 100 ಗ್ರಾಮ್ ಆ ಥರ ತೊಗೋಬೇಕು ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ತರಿಸಿದ್ದೆ ಅಂತ ಹೇಳ್ತಾ ಇದ್ದೆ. ಅದಾದಮೇಲೆ ಹಾಗೆ ಒಂದು ರೌಂಡ್ ಹಾಕ್ಕೋಗೋಣ ಅಂಥೇಳಿ ಇಲ್ಲಿ ಬಂದ್ವಿ. ಇಲ್ಲಿ ಬರಬೇಕಾದ್ರೆ ಇಲ್ಲಿ ಹಕ್ಕಿದು ಇದೆಲ್ಲ ಇದೆ, ಬರೀ ಹಕ್ಕಿಗಳೇ ಇದೆ. ಅಲ್ಲಿ ನಾನು ನೋಡ್ತಾ ಇದ್ದೆ, ಅಲ್ಲಿ ಕೆಂಪಕ್ಕಿ ಮತ್ತು ಇದು ಬರುತ್ತೆ ನೋಡಿ, ಪೊನ್ನಿ ಅಕ್ಕಿನ ಏನೋ ಬರುತ್ತೆ, ಅದು ಆ ಥರದ್ದೆಲ್ಲ ಇತ್ತು. ಮೊನ್ನೆ ನಾನು ಡಿಮಾರ್ಟಲ್ಲಿ ತಂದಿದ್ದೆ ಅದನ್ನ. ಅದು ರೇಟ್ ಬಂದು ಅಲ್ಲಿ 68 ರೂಪಾಯಿನೋ ಏನೋ ಇತ್ತು. ನಾನು ಇಲ್ಲೆಲ್ಲ ಅಕ್ಕಿ ರೇಟೆಲ್ಲ ಏನಿದೆ ಮತ್ತು ಯಾವ್ದು ಚೆನ್ನಾಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆವಾಗ ಅಕ್ಕಿ ಇದು ಬರುತ್ತೆ ನೋಡಿ, ಕೆಂಪಕ್ಕಿ, ಅದು ಸ್ವಲ್ಪ ಡಸ್ಟು ಅನ್ನೋ ಥರ ಇತ್ತು. ಅಂದರೆ ಅಷ್ಟೊಂದು ನೀಟ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಪೊನ್ನಿ ಅಕ್ಕಿ ಇತ್ತಲ್ಲ, ಅದು ಸೇಮ್ ರೇಟ್ ಇತ್ತು. ಇಲ್ಲೂ ಏನು ರೇಟ್ ಇದೆ ಡಿಮಾರ್ಟಲ್ಲೂ ಅದೇ ರೇಟ್ ಇತ್ತು ನೋಡಿ. ಇದನ್ನ ನೋಡ್ತಾ ಇರೋದು ಕೆಂಪಕ್ಕಿ, ಚೆನ್ನಾಗಿರುತ್ತೆ ಇದು ಅನ್ನ ಮಾಡಿದ್ರೆ. ಮಳವಳ್ಳಿಯಲ್ಲಿ ಅಪ್ಪ ಅಂದರೆ ಪುಟ್ಟದೇವ ಅಪ್ಪ ತರಿಸಿದ್ರು ಅಂದ್ಬಿಟ್ಟು ಮಾಡ್ತಾಯಿದ್ರು, ಚೆನ್ನಾಗಿದೆ, ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ನೋಡಿದೆ, ಇನ್ನೊಂದು ಸರಿ ಬಂದಾಗ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ಳಿಲ್ಲ, ನೋಡಿಕೊಂಡು ಹಾಗೆ ಹೊರಟ್ವಿ. ಹಾಗೆ ಬಿಗ್ ಮಾರ್ಕೆಟಲ್ಲಿ ಏನಂದರೆ ಎಲ್ಲಾದರೂ ವೀಡಿಯೋ ಮಾಡ್ತಾಯಿದ್ರೆ ಯಾರೂ ವೀಡಿಯೋ ಮಾಡಬೇಡಿ ಅಂತ ಹೇಳಲ್ಲ, ವೀಡಿಯೋ ಮಾಡಿ ಅಂತಲೇ ಹೇಳ್ತಾರೆ. ಇದನ್ನು ತೋರಿಸಿ ಅದನ್ನು ತೋರಿಸಿ ಅಂತಾರೆ. ಹಾಗೆ ಅಲ್ಲಿ ಫಿಶ್ಶು, ಮಟನ್ನು, ಅಂದರೆ ಸೀ ಫುಡ್ಡೆಲ್ಲ ತುಂಬ ಸಿಗುತ್ತೆ. ಅಂದರೆ ಸಮುದ್ರದ್ದು ಮೀನು, ಕ್ರ್ಯಾಬ್ಗಳು ಏನೆಲ್ಲ ಇದೆ ಅದೆಲ್ಲ ಬೇಕಾದರೆ ಬನ್ನಿ, ಒಳಗಡೆ ಬನ್ನಿ, ವೀಡಿಯೋ ಮಾಡಿ ಬನ್ನಿ ಅಂತ ಕರಿತಾ ಇರ್ತಾರೆ. ಆಮೇಲೆ ನಾವು ಒಂದು ಸರಿ ಮಾಡಿದ್ದೆ, ಮತ್ತೇನು ಒಳಗಡೆ ಹೋಗಿ ವೀಡಿಯೋ ಮಾಡಲಿಲ್ಲ. ಆದರೆ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ಇಲ್ಲೇಗೆ ಅಂದರೆ ಅಂದರೆ ಡಿಮಾರ್ಟಲ್ಲೆಲ್ಲ ನಾವೇನಾದರೂ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣವೇ ಹೇಳ್ಬಿಡ್ತಾರೆ, ನೀವು ವೀಡಿಯೋ ಮಾಡೋ ಆಗಿಲ್ಲ ಇಲ್ಲಿ ಅಂತಲೇ ಹೇಳ್ಬಿಡ್ತಾರೆ. ಅದು ಸ್ವಲ್ಪ ಬೇಜಾರು. ಡಿಮಾರ್ಟಲ್ಲಿ ಬಿಗ್ ಮಾರ್ಕೆಟಲ್ಲಿ ನೀವೇನಾದರೂ ಎಷ್ಟಾದರೂ ವೀಡಿಯೋ ಮಾಡಿ. ಹಾಗೆ ಮೇಲೆ ಬಂದಿದ್ವಿ, ಅಲ್ಲಂತೂ ಇನ್ನೂ ಡಿಫ್ರೆಂಟಾಗಿ ಏನೇನೋ ಹೂಗಳು ಅದಿದು. ಆಮೇಲೆ ಗಿಫ್ಟ್ ಕೊಡುವಂಥದ್ದು ತುಂಬ ವೆರೈಟಿ ಗಿಫ್ಟ್ಗಳೆಲ್ಲ ಇದೆ. ಇಲ್ಲಿ ಬಂದರೆ ಬರೀ ಗಿಫ್ಟ್ದೇ ಕಲೆಕ್ಷನು ತುಂಬ ಇದೆ. ಹಾಗೆ ಕೌಶಿ ಟೆಲಿಸ್ಕೋಪ್ ಏನೋ ನೋಡ್ತೀನಿ, ಇದು ಒರ್ಜಿನಲ್ ಇದೆ ಅಂತ ಹೇಳ್ತಾ ಇದ್ದ. ಅದೇನೋ
ಅವನಿಗೆ ಇಷ್ಟ ಅಂತೆ ಟೆಲಿಸ್ಕೋಪು ಒರಿಜಿನಲ್ ತೊಗೋಬೇಕು ಅಂತ. ಅದಕ್ಕೆ ತೊಗೊಳ್ತೀನಿ ಅಮ್ಮ ಅಂತೇಳಿ ಅದನ್ನು ಸುಮ್ಮನೆ ಅದು ರೇಟ್ ಎಲ್ಲ ಎಷ್ಟು ಏನು ಅದನ್ನ ಹೋಗ್ಬಿಟ್ಟು ಅದ್ರ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದ. ನನಗೆ ಟೈಮ್ ಆಗಿದೆ 7 ಗಂಟೆ 7:15 ಆಗಿಬಿಟ್ಟಿತ್ತು ಅಲ್ಲೇ. ಬಾ ಹೋಗೋಣ ಅಂದರೆ ನನ್ನ ಮಾತು ಕೇಳ್ತಾನೆ ಇಲ್ಲ ಅವನು. ಈರಮ್ಮ ಬರ್ತೀನಿ ಅಂದ್ಬಿಟ್ಟು ಇಲ್ಲೇ ತುಂಬ ಹೊತ್ತು ಮಾಡಿಬಿಟ್ಟ. ಆಮೇಲೆ ಇಲ್ಲಿ ನೋಡಿ ಅದೇ ಟೆಲಿಸ್ಕೋಪು ಅದು ನೋಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಆಮೇಲೆ ಏನು ಇಯರಿಂಗ್ಸ್ ತೊಗೊಂಡೆ ಏನು ಅಂತೇಳಿ ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ